ಧಾಮದಲ್ಲಿ ಒಂದು ವಿಷಯವನ್ನು ಹಳೆಯ ಭಕ್ತರು ಆಗಾಗ ಹೇಳುತ್ತಿದ್ದರು. ಬಾಬಾರ ಬಳಿಗೆ ಯಾವುದೇ ಪ್ರಶ್ನೆಯೊಂದಿಗೆ ಹೋದರೂ ಅವರು ಕೊಡುವ ಉತ್ತರ ಕೆಲವೊಮ್ಮೆ ಪ್ರಶ್ನೆಗೆ ಸಂಬಂಧವಿಲ್ಲದಂತೆ ಕಾಣುತ್ತದೆ. ಆದರೆ ಕೆಲವು ದಿನಗಳ ನಂತರ ಅದರ ನಿಜವಾದ ಅರ್ಥ ತಿಳಿಯುತ್ತದೆ. ಇಂಥ ಅನುಭವಗಳನ್ನು ಅನೇಕ ಭಕ್ತರು ತಮ್ಮ ನೆನಪುಗಳಲ್ಲಿ ದಾಖಲಿಸಿದ್ದಾರೆ. ಅಂಥ ಒಂದು ಘಟನೆಯನ್ನು ಒಬ್ಬ ಭಕ್ತ ನಂತರ ಹಂಚಿಕೊಂಡಿದ್ದರು. ಅವರು ಸರ್ಕಾರಿ ಅಧಿಕಾರಿಯಾಗಿದ್ದರು. ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರು. ಕಚೇರಿಯಲ್ಲಿ ನಿರಂತರ ಒತ್ತಡ, ಅಪಪ್ರಚಾರ ಮತ್ತು ಅನಗತ್ಯ ಆರೋಪಗಳಿಂದ ಮನಸ್ಸಿಗೆ ತುಂಬಾ ಬೇಸರವಾಗಿತ್ತು. ನಾನು ತಪ್ಪು ಮಾಡುತ್ತಿಲ್ಲ, ಆದರೂ ಏಕೆ ಇಷ್ಟು ಕಷ್ಟ ಬರುತ್ತಿದೆ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿತ್ತು. ಒಂದು ರಜೆ ದಿನ ಅವರು ಕೈಂಚಿ ಧಾಮಕ್ಕೆ ಬಂದರು. ಬಾಬಾರ ಮುಂದೆ ಕುಳಿತು ತಮ್ಮ ನೋವನ್ನು ಹೇಳಬೇಕೆಂದುಕೊಂಡರು. ಆದರೆ ಎಂದಿನಂತೆ ಬಾಬಾ ಅವರಿಗೆ ಅವಕಾಶವೇ ಕೊಡಲಿಲ್ಲ. ಅವರು ಅಧಿಕಾರಿಯ ಕಡೆ ನೋಡುತ್ತಾ, ಅಲ್ಲಿರುವ ಆ ಮಾವಿನ ಮರ ಕಾಣುತ್ತಿದೆಯೇ ಎಂದು ಕೇಳಿದರು. ಅಧಿಕಾರಿ ಆಶ್ಚರ್ಯದಿಂದ ಮರದ ಕಡೆ ನೋಡಿದರು. ಹೌದು ಮಹಾರಾಜ್. ಬಾಬಾ ಮತ್ತೆ ಕೇಳಿದರು, ಅದಕ್ಕೆ ಹೆಚ್ಚು ಕಲ್ಲು ಬೀಳುವುದು ಯಾವಾಗ ಗೊತ್ತಾ? ಅಧಿಕಾರಿ ಉತ್ತರಿಸಲಿಲ್ಲ. ಬಾಬಾ ತಾವೇ ಹೇಳಿದರು, ಅದು ಹಣ್ಣಿನಿಂದ ತುಂಬಿದಾಗ. ಅಲ್ಲಿದ್ದ ಭಕ್ತರು ಮೌನವಾಗಿ ಕೇಳುತ್ತಿದ್ದರು. ನಂತರ ಬಾಬಾ ನಿಧಾನವಾಗಿ ಹೇಳಿದರು, ಹಣ್ಣು ಇಲ್ಲದ ಮರಕ್ಕೆ ಯಾರೂ ಕಲ್ಲು ಹೊಡೆಯುವುದಿಲ್ಲ. ಫಲ ಕೊಡುವ ಮರಕ್ಕೆ ಮಾತ್ರ ಜನ ಕಲ್ಲು ಎಸೆಯುತ್ತಾರೆ. ಅಧಿಕಾರಿಗೆ ಆ ಮಾತು ನೇರವಾಗಿ ಹೃದಯಕ್ಕೆ ತಟ್ಟಿತು. ಬಾಬಾ ಮುಂದುವರಿಸಿದರು, ಜನರು ನಿನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದರೆ ಮೊದಲು ಕೋಪ ಮಾಡಿಕೊಳ್ಳಬೇಡ. ಅವರು ಹೇಳುವುದು ಸತ್ಯವೇ ಎಂದು ಶಾಂತವಾಗಿ ಪರಿಶೀಲಿಸು. ಸತ್ಯವಾಗಿದ್ದರೆ ನಿನ್ನನ್ನು ನೀನೇ ಸರಿಪಡಿಸಿಕೋ. ಸುಳ್ಳಾಗಿದ್ದರೆ ದೇವರಿಗೆ ಒಪ್ಪಿಸಿಬಿಡು. ಪ್ರತಿಯೊಂದು ಕಲ್ಲಿಗೂ ಉತ್ತರ ಕೊಡಲು ಹೋದರೆ ಹಣ್ಣು ಕೊಡುವುದನ್ನೇ ಮರೆತು ಬಿಡುತ್ತೀಯಾ? ಆ ಅಧಿಕಾರಿ ಕೆಲ ದಿನ ಆಶ್ರಮದಲ್ಲೇ ಉಳಿದು ಸೇವೆ ಮಾಡಿದರು. ಹೋಗುವ ಮುನ್ನ ಬಾಬಾರನ್ನು ಕೇಳಿದರು, ಮಹಾರಾಜ್, ನನ್ನ ವಿರುದ್ಧ ಮಾತನಾಡುವವರನ್ನು ನಾನು ಹೇಗೆ ನೋಡಬೇಕು? ಬಾಬಾ ಮಂದಹಾಸ ಬೀರಿ ಉತ್ತರಿಸಿದರು, ಅವರು ನಿನ್ನ ಗುರುಗಳು. ಅಧಿಕಾರಿ ಆಶ್ಚರ್ಯದಿಂದ ನೋಡಿದರು. ಹೇಗೆ? ಬಾಬಾ ಹೇಳಿದರು, ನಿನ್ನನ್ನು ಹೊಗಳುವವರು ನಿನಗೆ ಸಂತೋಷ ಕೊಡುತ್ತಾರೆ, ಆದರೆ ನಿನ್ನನ್ನು ಟೀಕಿಸುವವರು ನಿನಗೆ ತಾಳ್ಮೆಯನ್ನು ಕಲಿಸುತ್ತಾರೆ. ತಾಳ್ಮೆ ಕಲಿಸುವವನು ಗುರುವೇ. ಈ ಸರಳ ಉತ್ತರ ಅಧಿಕಾರಿಯ ಜೀವನದ ದೃಷ್ಟಿಯನ್ನೇ ಬದಲಿಸಿತು ಎಂದು ಅವರು ನಂತರ ಹೇಳಿಕೊಂಡಿದ್ದರು. ವರ್ಷಗಳ ನಂತರ ಅವರು ಮತ್ತೆ ಕೈಂಚಿ ಧಾಮಕ್ಕೆ ಬಂದಾಗ ತಮ್ಮ ಜೀವನದಲ್ಲಿ ಬಹಳ ಶಾಂತಿ ಬಂದಿದೆ ಎಂದು ಹೇಳಿದರು. ಆಗ ಬಾಬಾ ಕೇವಲ ಒಂದು ಮಾತು ಹೇಳಿದರು, ಪರಿಸ್ಥಿತಿ ಬದಲಾಗಿಲ್ಲ, ಅದನ್ನು ನೋಡುವ ನಿನ್ನ ಮನಸ್ಸು ಬದಲಾಗಿದೆ. ಈ ಘಟನೆ ನೀಮ್ ಕರೋಲಿ ಬಾಬಾರ ಬೋಧನೆಯ ಒಂದು ಪ್ರಮುಖ ಅಂಶವನ್ನು ತೋರಿಸುತ್ತದೆ. ಅವರು ಹೊರಗಿನ ಜಗತ್ತನ್ನು ಬದಲಾಯಿಸುವುದಕ್ಕಿಂತ ಮನುಷ್ಯನ ಒಳಗಿನ ದೃಷ್ಟಿಯನ್ನು ಬದಲಾಯಿಸುವುದಕ್ಕೆ ಹೆಚ್ಚು ಮಹತ್ವ ನೀಡುತ್ತಿದ್ದರು. ಅವರ ಮಾತಿನಂತೆ ಮನಸ್ಸು ಶಾಂತವಾದರೆ ಜಗತ್ತು ಶಾಂತವಾಗಿ ಕಾಣುತ್ತದೆ. ಅನೇಕ ಭಕ್ತರ ಅನುಭವಗಳಲ್ಲಿ ಈ ರೀತಿಯ ಸರಳ ಆದರೆ ಆಳವಾದ ಮಾರ್ಗದರ್ಶನವೇ ಹೆಚ್ಚಾಗಿ ಕಂಡುಬರುತ್ತದೆ. ಬಾಬಾರ ಉಪದೇಶಗಳು ದೊಡ್ಡ ತತ್ವಶಾಸ್ತ್ರದ ಭಾಷೆಯಲ್ಲಿ ಇರಲಿಲ್ಲ. ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಮಾತುಗಳಾಗಿದ್ದವು. ಅದಕ್ಕಾಗಿಯೇ ದಶಕಗಳು ಕಳೆದರೂ ಅವರ ಸಂದೇಶ ಇಂದು ಕೂಡ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗುತ್ತಿದೆ.